ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 33ನೇಯ ಶ್ಲೋಕ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಆಲ್ ಲಿವಿಂಗ್ creatures follow their tendencies. Even the wise man acts according to the tendencies of his own nature. Of what use is restrained by force. ಪ್ರಕೃತಿ ಅನ್ನುವಂಥದ್ದು ತನ್ನ ಸ್ವಭಾವಕ್ಕನುಗುಣವಾಗಿ ಕೆಲಸವನ್ನು ಮಾಡ್ತಾ ಇದೆ. ಪ್ರಕೃತೇ ಗುಣಸಮ್ಮೂಢ. ಪ್ರಕೃತಿಗೆ ಅನುಗುಣವಾಗಿಯೇ ಎಲ್ಲ 84 ಲಕ್ಷ ಜೀವರಾಶಿಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ತಾವು ತೊಡಗಿವೆ, ತಮ್ಮ ತಮ್ಮ ಅಭ್ಯಾಸಗಳಲ್ಲಿ ತಾವು ತೊಡಗಿವೆ, ತಮ್ಮ ತಮ್ಮ ಚಟುವಟಿಕೆಗಳಲ್ಲಿ ತಾವು ಸಹಜವಾಗಿಯೇ ತೊಡಗಿಕೊಂಡಿವೆ. ಪ್ರತಿಯೊಂದಕ್ಕೂ ಯಾರು ಯಾವ ಕ್ರಿಯೆಗಳನ್ನು ಕಲಿಸುವಂಥ ಅವಶ್ಯಕತೆ ಇಲ್ಲ ಮತ್ತು ಆ ಕ್ರಿಯೆಗಳನ್ನು ಬಿಡಿಸುವಂಥ ಪ್ರಮೇಯವೂ ಕೂಡ ಬೇಡ. ಕಾರಣ, ಅರಣ್ಯಗಳಲ್ಲಿ ಹುಟ್ಟಿರ್ತಕ್ಕಂಥ ಪ್ರಾಣಿಗಳು ಸಹಜವಾಗಿ ತಮ್ಮ ತಾಯಿಗಳನ್ನು ಹುಡುಕಿಕೊಂಡು ಹೋಗಿ ಹಾಲನ್ನು ಕುಡಿಯುತ್ತವೆ. ಅವುಗಳಿಗೆ ಜನನ ಆಗಿರೋದು ಗೊತ್ತಿಲ್ಲ, ತಾಯಿ ಯಾರನ್ನೋದು ಗೊತ್ತಿಲ್ಲ, ಆದರೂ ಕೂಡ ತಮ್ಮ ತಾಯಿಯನ್ನೇ ತಾವು ಹುಡುಕಿಕೊಂಡು ಪ್ರಜ್ಞೆ ಬಂದಾಗ ಹಾಲನ್ನು ಕುಡಿಯುತ್ತವೆ. ಇದು ಸಹಜವಾಗಿರ್ತಕ್ಕಂಥ ಸ್ವಭಾವ ಎಲ್ಲ ಜೀವ ಜಂತುಗಳಲ್ಲಿಯೂ ಕೂಡ ಅಡಗಿಕೊಂಡು ಕೂತಿದೆ. ಹಾಗಿರಬೇಕಾದಾಗ ನಾನು ಇದನ್ನು ಮಾಡಿದರೆ, ಅದನ್ನು ಮಾಡಿದರೆ, ಹೀಗೆ ಮಾಡಿದರೆ, ಹಾಗೆ ಮಾಡಿದರೆ ಹಾಗಾಗುತ್ತದೆ, ಹೀಗಾಗುತ್ತದೆ ಅಂತ ಏನಾದರೂ ನಿಗ್ರಹ ಅನ್ನುವಂಥದ್ದನ್ನು ಅಳವಡಿಸಿಕೊಂಡದ್ದಾದರೆ ಅದರಿಂದ ಏನು ಲಾಭ? ಕಿಂ ಕರಿಷ್ಯತಿ. ಅದರಿಂದ ಲಾಭ ಅನ್ನುವಂಥದ್ದು ಏನಿಲ್ಲ. ನೀನು ಯುದ್ಧ ಮಾಡುವುದಿಲ್ಲ, ನನಗೆ ಪಾಪ ಬರುತ್ತದೆ ಅನ್ನುವಂಥ ನೀನು ಭಯದಿಂದ, ಪಾಪ ಭಯದಿಂದ ನಿನ್ನ ಕ್ಷತ್ರಿಯ ಧರ್ಮವನ್ನು ನೀನು ನಿಗ್ರಹ ಮಾಡಿಕೊಂಡದ್ದೇ ಆದರೆ ಅದರಿಂದ ನಿನಗೆ ಎಳ್ಳೆ ಕಾಳಷ್ಟು ಲಾಭವಿಲ್ಲ. ನೀನು ಆ ಭ್ರಮೆಯಿಂದ ಹೊರಗೆ ಬಂದು ಖಂಡಿತವಾಗಿಯೂ ಕ್ಷತ್ರಿಯ ಧರ್ಮ ಅನ್ನುವಂಥದ್ದು, ಮಾನವ ಧರ್ಮ ಅನ್ನುವಂಥದ್ದು ಏನಿದೆಯೋ ಅದನ್ನು ನೀನು ಅಳವಡಿಸಿಕೋ, ಅದನ್ನು ನೀನು ಬಳಸಿಕೋ. ಅದರಿಂದ ನಿನಗೆ ಜಯವಾಗುತ್ತದೆ ಅಲ್ಲದಲೆ, ಅದರಿಂದ ನಿನಗೆ ಸುಖವಾಗುತ್ತದೆ ಅಲ್ಲದಲೆ, ಅದರಿಂದ ನಿನಗೆ ಸ್ವರ್ಗವೂ ಸಿಗಬಹುದು, ಅದರಿಂದ ನಿನಗೆ ಮುಕ್ತಿಯೂ ಕೂಡ ಆಗಬಹುದು. ಆದ್ದರಿಂದ ನೀನು ಪಾಪ ಭಯದಿಂದ ಮತ್ತು ದುಃಖ ಭಯದಿಂದ ಮತ್ತು ಅನಾಥ ಪ್ರಜ್ಞೆಯಿಂದ ನಿನ್ನ ಕೆಲಸ ಕರ್ತವ್ಯಗಳನ್ನು ನೀನು ಮಾಡದೆ ಬಿಟ್ಟರೆ ನಿನಗೆ ಇದರ ದುಃಖ ಅನ್ನುವಂಥದ್ದು ಖಂಡಿತವಾಗಿಯೂ ಅಂಟಿಕೊಳ್ಳುತ್ತದೆ. ಹಾಗಾಗಿ ನೀನು ಪಾಪ ಭಯದಿಂದ ಕರ್ಮವನ್ನು, ಕೆಲಸವನ್ನು, ಉದ್ಯೋಗವನ್ನು, ನಿನ್ನ ಸ್ವಭಾವವನ್ನು, ನಿನ್ನ ಧರ್ಮ ಕರ್ಮ ಪ್ರವೃತ್ತಿಯನ್ನು ನಿಲ್ಲಿಸಿದರೆ ನಿನಗೆ ಮತ್ತೊಂದು ಪಾಪವು ಅಂಟಿಕೊಳ್ಳುತ್ತದೆ ಅರ್ಜುನ. ಆದ್ದರಿಂದ ಅನುಗುಣವಾಗಿರತಕ್ಕಂಥ ನಿನ್ನ ಕ್ರಿಯಾ ಕರ್ಮಗಳಲ್ಲಿ ನೀನು ತೊಡಗಿ ಜಯಶಾಲಿಯಾಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತನು ಎಲ್ಲರಿಗೂ ಕೂಡ ಹೇಳಿರುವಂಥದ್ದಾಗಿದೆ ಅನ್ನುವಂಥ ಅಭಿಪ್ರಾಯ ತಿಳಿಸಿ ಇಲ್ಲಿಗೆ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.